ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ನಲ್ಲಿ ಮೇಲಿಂದ ಮೇಲೆ ಅನಿರೀಕ್ಷಿತ ತಿರುವು ಎದುರಾಗ್ತಾ ಇದೆ. ಗೆಲ್ತೀವಿ ಅನ್ನೋರು ಮನೆಗೆ ಹೋಗ್ತಾ ಇದ್ದಾರೆ. ಆದರೆ ಇವರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಅಂದೋರು ಮೇಲಿಂದ ಮೇಲೆ ಗೆಲ್ತಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿಯೇ ಅಂತ ಹೊರಗಡೆ ದೊಡ್ಡ ಅಭಿಯಾನ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಪರ ಲಕ್ಷಾಂತರ ಮಂದಿ ಸದ್ದು ಮಾಡ್ತಿದ್ದಾರೆ. ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಹಲವು ಅಭಿಮಾನಿಗಳು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದು ಇದೆ. ಸಿನಿಮಾದ ಹೀರೋ ಲೆವೆಲ್ಗೆ ಗಿಲ್ಲಿಯನ್ನ ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ. ಇದೆಲ್ಲವೂ ಬಿಗ್ ಬಾಸ್ನಿಂದ ಸಿಕ್ಕಿರೋ ಪ್ರೀತಿ ಅಷ್ಟೇ. ಗಿಲ್ಲಿ ಅಭಿಮಾನಿಗಳ ಕ್ರೇಜ್ ನೋಡ್ತಾ ಇದ್ರೆ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿನೇ ಅನ್ನಿಸ್ತಾ ಇದೆ. ಆದರೆ ಅದೃಷ್ಟ ಅನ್ನೋದು ಕೈ ಕೊಡೋದಕ್ಕೆ ಶುರು ಮಾಡಿದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಶುರುವಾಗಿದೆ. ಈ ಟಾಸ್ಕ್ನಲ್ಲಿ ಅಂತಿಮವಾಗಿ ಗೆದ್ದವರು 15 ದಿನದ ಮುಂಚೆಯೇ ಫಿನಾಲೆಗೆ ಎಂಟ್ರಿ ಕೊಡಲಿದ್ದಾರೆ. 2 ವಾರಗಳ ಕಾಲ ಯಾವುದೇ ನಾಮಿನೇಷನ್ ಭಯ ಇರಲ್ಲ. ನಾನು ಹೊರ ಹೋಗ್ತೀನ ಅನ್ನೋ ಆತಂಕ ಇರಲ್ಲ. ನೆಮ್ಮದಿಯಾಗಿ 15 ದಿನ ಕಳೆಯಬಹುದು. ಅಷ್ಟೇ ಅಲ್ಲ, ಇಡೀ ಮನೆಯಲ್ಲಿ ಫಿನಾಲೆಗೆ ಹೋದ ಮೊದಲ ಸ್ಪರ್ಧಿಯಾಗಬಹುದು. ಇಂಥ ಚಾನ್ಸ್ನಲ್ಲೂ ಗಿಲ್ಲಿಗೆ ಲಕ್ ಕೈ ಕೊಟ್ಟಿದೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಧ್ರುವಂತ್ ವಿರುದ್ಧ ಸೋತು ಸೈಡ್ ಲೈನ್ ಆಗಿದ್ದಾರೆ. ಈ ಮೂಲಕ ಗಿಲ್ಲಿ ಬರೀ ಕಾಮಿಡಿಗಷ್ಟೇ ಅಂತ ತಮ್ಮನ್ನ ತಾವೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಟಾಸ್ಕ್ ವಿಷಯಕ್ಕೆ ಬಂದ್ರೆ ಗಿಲ್ಲಿ 0 ಅಂತ ಇಡೀ ಮನೆ ಆರೋಪ ಮಾಡ್ತಾ ಇತ್ತು. ಅದೀಗ ಮತ್ತೊಮ್ಮೆ ಪ್ರೂವ್ ಆಗಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಬಿಗ್ ಬಾಸ್ ದೊಡ್ಡ ಶಾಕ್ ಕೊಟ್ಟಿದೆ. ಫಿನಾಲೆಗೆ 10 ದಿನ ಇರುವಾಗಲೇ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದೆ. ಬಿಗ್ ಬಾಸ್ ಶುರುವಾದ 2 ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು. ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಶುರುವಾದ 3 ವಾರಕ್ಕೆ ಮಿನಿ ಫಿನಾಲೆ ನಡೆದಿತ್ತು. ಹೀಗಾಗಿ 2ನೇ ವಾರ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ರು. ಈ ವೇಳೆ ಡಾಗ್ ಸತೀಶ್ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರ ಹೋಗಿದ್ರು. ಈಗ ಫಿನಾಲೆಗೆ 2 ವಾರ ಇರುವಾಗ ಮತ್ತೊಮ್ಮೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದೆ. ಇನ್ನೇನು ಇದೊಂದು ವಾರ ಸೇಫ್ ಆದ್ರೆ ಫಿನಾಲೆಗೆ ಹೋಗ್ತೀವಿ ಅಂದ್ಕೊಂಡಿದ್ದವರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ರೋಚಕತೆ ಹೆಚ್ಚಾಗ್ತಾ ಇದೆ. ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಬಿಗ್ ಬಾಸ್ ಮೇಲಿಂದ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ. ಮೊದಲೇ ಬಿಗ್ ಬಾಸ್ ಮನೆ ಖಾಲಿ ಹೊಡೆಯೋದಕ್ಕೆ ಶುರುವಾಗಿದೆ. ಒಂದು ಟೈಮ್ನಲ್ಲಿ 19 ಜನರಿದ್ದ ಬಿಗ್ ಬಾಸ್ ಮನೆಯಲ್ಲಿ ಈಗ ಬರೀ 8 ಜನ ಉಳ್ಕೊಂಡಿದ್ದಾರೆ. ಅದರಲ್ಲೂ 2 ಈ ವಾರ ಹೊರ ಹೋಗಬೇಕಿದೆ. ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ನಡೀತಿರೋದು. ಆತ್ಮೀಯರೇ, ಬಿಗ್ ಬಾಸ್ ಫಿನಾಲೆಗೆ ಇನ್ನೂ 15 ದಿನ ಮಾತ್ರ ಇರೋದು. ಹೀಗಾಗಿ ಈ ವಾರವೇ ಕೊನೆ ಎಲಿಮಿನೇಷನ್. ಕಿಚ್ಚನ ಪಂಚಾಯಿತಿ ನಡೆಯೋದು ಕೂಡ ಈ ವಾರವೇ ಕೊನೆ. ಇದೇ ಕಾರಣಕ್ಕೆ ಫಿನಾಲೆ ಕಂಟೆಸ್ಟೆಂಟ್ ಬಿಟ್ಟು ಉಳಿದ ಎಲ್ಲ ಸ್ಪರ್ಧಿಗಳನ್ನ ಮನೆ ಕಳಿಸಲೇಬೇಕು. ಈ ಬಾರಿ ಬಿಗ್ ಬಾಸ್ ಘೋಷಿಸಿರೋ ಪ್ರಕಾರ ಟಾಪ್ 6 ಕಂಟೆಸ್ಟೆಂಟ್ಗಳನ್ನ ಫಿನಾಲೆಗೆ ಕಳಿಸಲಾಗುತ್ತೆ. ಆದರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರೋದು 8 ಸ್ಪರ್ಧಿಗಳು. ಈ 8 ಸ್ಪರ್ಧಿಗಳಲ್ಲಿ 2 ಈ ವಾರವೇ ಹೊರ ಹೋಗಬೇಕು. ಹೀಗಾಗಿಯೇ ಮಿಡ್ ನೈಟ್ ಎಲಿಮಿನೇಷನ್ ಇಟ್ಕೊಂಡಿರೋದು. ಈಗಾಗಲೇ ಟಿಕೆಟ್ ಟು ಫಿನಾಲೆ ರೌಂಡ್ ಶುರುವಾಗಿದೆ. ಈ ಟಾಸ್ಕ್ ಮುಗಿಯೋದಕ್ಕೆ ಇನ್ನೂ 2 ದಿನ ಬೇಕು. ಗುರುವಾರದೊಳಗೆ ಫಿನಾಲೆಗೆ ಹೋಗೋ ಸ್ಪರ್ಧಿ ಯಾರು ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಗುರುವಾರ ಅಥವಾ ಶುಕ್ರವಾರದಂದು ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋದು ಖಾಯಂ. ಸದ್ಯ ಕ್ಯಾಪ್ಟನ್ ಧನುಷ್ ಬಿಟ್ಟು ಉಳಿದವರೆಲ್ಲ ನಾಮಿನೇಟ್ ಆಗಿದ್ದಾರೆ. ಈಗ ಟಿಕೆಟ್ ಟು ಫಿನಾಲೆಯಲ್ಲಿ 1 ಗೆದ್ರೆ 2 ಮಾತ್ರ ಸೇವ್ ಆಗಲಿದ್ದಾರೆ. ಅಲ್ಲಿಗೆ 6 ಮಂದಿಯಲ್ಲಿ 2ರನ್ನ ಹೊರ ಕಳಿಸೋ ಅನಿವಾರ್ಯತೆ ಸೃಷ್ಟಿಯಾಗಲಿದೆ. ಆತ್ಮೀಯರೇ, ಈ ವಾರ 7 ಮಂದಿ ನಾಮಿನೇಟ್ ಆಗಿದ್ದಾರೆ. ಕ್ಯಾಪ್ಟನ್ ಧನುಷ್ ಬಿಟ್ರೆ ಇಡೀ ಮನೆ ನಾಮಿನೇಷನ್ ಆತಂಕದಲ್ಲಿ ತೇಲಾಡ್ತಾ ಇದೆ. ಮೇಲ್ನೋಟಕ್ಕೆ ರಕ್ಷಿತಾ, ರಾಶಿಕಾ ಹಾಗೂ ಧ್ರುವಂತ್ಗೆ ತೂಗುಗತಿ ನೇತಾಡುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಗಿಲ್ಲಿಯನ್ನ ಎಲಿಮಿನೇಷನ್ ಮಾಡೋದಿರ್ಲಿ, ಈ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ. ಇನ್ನು ಅಶ್ವಿನಿ ಗೌಡ ಕೂಡ ಫಿನಾಲೆ ಕಂಟೆಸ್ಟೆಂಟ್. ಯಾರು ಏನೇ ಹೇಳಲಿ, ಅಶ್ವಿನಿ ತುಂಬಾ ಜಗಳ ಮಾಡ್ತಾರೆ ಅನ್ನೋ ಆರೋಪ ಸಹ ಮಾಡಲಿ. ಆದರೆ ಅಶ್ವಿನಿ ಇದ್ದಿದ್ದಕ್ಕೆ ಈ ಬಾರಿಯ ಬಿಗ್ ಬಾಸ್ ಕಿಕ್ಕೆ ಬೇರೆ ಲೆವೆಲ್ಗಿದೆ. ಒಬ್ರು ಹೈಲೈಟ್ ಆಗಬೇಕು ಅಂದ್ರೆ ಇನ್ನೊಬ್ಬರು ಎದುರಾಳಿ ಆಗಲೇಬೇಕು. ಬಹುಶಃ ಅಶ್ವಿನಿ ಇಲ್ಲದೆ ಇದ್ದಿದ್ರೆ ಗಿಲ್ಲಿ ಈ ಮಟ್ಟಿಗೆ ಹೈಲೈಟ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಅದರಲ್ಲೂ
ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಅವರ ಎನರ್ಜಿ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ತಮ್ಮ ಮಕ್ಕಳ ವಯಸ್ಸಿನವರ ಮುಂದೆ ಟಾಸ್ಕ್ ಆಡಿ ಗೆಲ್ತಾರೆ ಅಂದ್ರೆ ತಮಾಷೆ ಮಾತಲ್ಲ. ಹೀಗಾಗಿ ಅಶ್ವಿನಿ ಕೂಡ ಫಿನಾಲೆಗೆ ಬಂದೇ ಬರ್ತಾರೆ. ಇನ್ನು ಮೂರನೆಯವರು ಕಾವ್ಯ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ. ಗಿಲ್ಲಿ ಇಲ್ಲದೆ ಇದ್ದಿದ್ರೆ ಕಾವ್ಯ ಡಮ್ಮಿ ಆಗ್ತಿದ್ರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಗಿಲ್ಲಿ ನೆರಳಲ್ಲೇ ಇಡೀ ಸೀಸನ್ ಮುಗಿಸಿದ್ರು, ಆದರೂ ಕೂಡ ಫಿನಾಲೆಗೆ ಬಂದೇ ಬರ್ತಾರೆ. ಇನ್ನು ರಘು ಅವರು ವ್ಯಕ್ತಿತ್ವದ ಮೂಲಕ ಜನರ ಮನಸ್ಸು ಗೆದ್ದಿದ್ದಾರೆ. ಹೀಗಾಗಿ ರಘು ಕೂಡ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ. ಇವರ ಜೊತೆ ಧನುಷ್ರನ್ನು ಫಿನಾಲೆಗೆ ಕಳಿಸೋದು ಖಾಯಂ. ಇನ್ನುಳಿದಿರೋದು ಒಬ್ಬ ಸ್ಪರ್ಧಿ. ಹೀಗಾಗಿ ಒಬ್ಬ ಸ್ಪರ್ಧಿ ರಕ್ಷಿತಾನ, ರಾಶಿಕಾನ ಅಥವಾ ಧ್ರುವಂತ ಅನ್ನೋ ಅನುಮಾನ ಮೂಡಿಸಿದೆ. ಈ ಮೂವರಲ್ಲಿ ಒಬ್ರು ಯಾರಾದ್ರೂ ಟಿಕೆಟ್ ಫಿನಾಲೆ ಗೆದ್ರೆ ಇಡೀ ಮನೆಯ ಚಿತ್ರಣವೇ ಬದಲಾಗುತ್ತೆ. ಯಾರು ಊಹಿಸದ ಸ್ಪರ್ಧಿ ಹೊರ ಹೋದ್ರೂ ಅನುಮಾನ ಇಲ್ಲ ಅಂದ್ರೆ ರಕ್ಷಿತಾ ಸೇವ್ ಆಗಿ ಧ್ರುವಂತ್ ಅಥವಾ ರಾಶಿಕಾ ಮನೆಗೆ ಹೋಗಬಹುದು. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.